ಬದುಕು ಹೆಂಗಿತ್ತಂದ್ರೆ ಜಂಗಮರಿಗೆ ಪ್ರಸಾದವನ್ನ ಮಾಡಿ ಉಣಿಸುವಂತ ಕಾಯಕ ಬದುಕು. ಮಾರಯ್ಯನವರ ಕೈಯಾಗ ಜೋಳಿಗೆ ಹಿಡ್ಕೊಂಡ ಕಲ್ಯಾಣದಲ್ಲಿ ಬಿದ್ದಿರುವ ಅಕ್ಕಿಗಳನ್ನ ಆರಿಸ್ಕೊಂಡು ಬರತಕ್ಕಂತ ಕಾಯಕ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬದುಕು ಮಾಡ್ತಿದ್ರಂದ್ರೆ ತಮಗಾಗಿ ಬದುಕು ಮಾಡುವಂತವರಲ್ಲ, ಇನ್ನೊಬ್ಬರಿಗಾಗಿ ಬದುಕು ಮಾಡಿ ಜೀವನವನ್ನ ಮಾಡತಕ್ಕಂಥವ್ರು ಕಲ್ಯಾಣದಲ್ಲಿ ಶರಣರಾಗಿ ಹೋದ್ರು. ಅದಕ್ಕೆ ಐದಕ್ಕಿ ಲಕ್ಕಮ್ಮ ತನ್ನ ಗಂಡನ್ನು ನೋಡಿ ಒಂದು ವಚನವನ್ನ ಬರೀತಾಳೆ. ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇರಿಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇರಿಯ, ಈಸಕ್ಕೆ ಆಶೆ ನಿಮಗೇಕೆ ಈಶ್ವರನಪ್ಪ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ದೂರ ಮಾರಯ್ಯ, ದೂರ ಮಾರಯ್ಯ. ಮಾರಯ್ಯ ಅಂದರೆ ಪತಿದೇವನ ಹೆಸರು. ಯಾಕ ಮಾರಯ್ಯನನ್ನ ತನ್ನ ಪತಿದೇವನನ್ನು ನೋಡಿ ವಚನವನ್ನ ಬರೀತಾರಂದ್ರ, ಮಾರಯ್ಯನವರು ಸೂರ್ಯ ಉದಯ ಆಗೋದ್ರೊಳಗ ಲಿಂಗಾರ್ಚನೆಯನ್ನ ಮುಗಿಸಿ ಕೈಯಾಗ ಜೋಳಿಗೆಯನ್ನು ಹಿಡಿದುಕೊಂಡು ಕಲ್ಯಾಣದೊಳಗೆ ಹೋಗ್ತಿದ್ರು. ತಮ್ಮ ಬಿದ್ದಿರುವ ಅಕ್ಕಿಗಳನ್ನ ಆರಿಸಿಕೊಂಡರು. ಕಲ್ಯಾಣದಲ್ಲಿ ಅಂಗಳದೊಳಗೆ ಬಿದ್ದಿರುವ ಅಕ್ಕಿಗಳನ್ನ ಆರಿಸ್ಕೊಂಡು ಬರ್ತಿದ್ರು. ಅವರು ಶರಣರ ಮನೆಗೆ ಹೋಗಿ ಬೇಡ್ತಿದ್ದಿಲ್ಲ. ಚೆನ್ನಯ್ಯ ನೀನ್ ಅಕ್ಕಿ ಕೊಡಪ್ಪ ಅಂತ ಬೇಡ್ತಿದ್ದಿಲ್ಲ, ಮಾರಯ್ಯ ನೀ ಅಕ್ಕಿ ಕೊಡಪ್ಪ ಅಂತ ಬೇಡ್ತಿದ್ದಿಲ್ಲ, ಅಪ್ಪಣ್ಣ ನೀ ಅಕ್ಕಿ ಕೊಡಪ್ಪ ಅಂತ ಬೇಡ್ತಿದ್ದಿಲ್ಲ. ಕೇತಯ್ಯನವರೇ ನೀನವ್ರ ಅಕ್ಕಿಯನ್ನು ಕೊಡಂತ ತಿಳ್ಕೊಂಡು ಕಲ್ಯಾಣದಲ್ಲಿ ಯಾವ ಶರಣರ ಮನೆಗೆ ಹೋಗಿ ಮಾರಯ್ಯನವರ ಅಕ್ಕಿಯನ್ನ ಬೇಡಿಸಿಕೊಂಡು ಬರ್ತಿದ್ದಿಲ್ಲ. ಕಲ್ಯಾಣದಲ್ಲಿ ಬಿದ್ದಿರುವ ಅಕ್ಕಿಗಳನ್ನ ಆರಿಸ್ಕೊಂಡು ಬರ್ತಿದ್ರು. ಒಂದು ದಿನ ಬಸವಣ್ಣನವರು ವಿಚಾರ ಮಾಡಿದ್ರಂತ, ತಮ್ಮ ಅರಮನೆಯ ಕಟ್ಟಿನ ವಿಚಾರ ಮಾಡ್ತಾರೆ. ಬಸವಣ್ಣವರ ಅರಮನೆಯ ಕಟ್ಟಿ ಮೇಲೆ ಕುತ್ಕೊಂಡು ಏನ್ ವಿಚಾರ ಮಾಡ್ತಾರಂದ್ರೆ, ಏನಪ್ಪ ಮಾರಯ್ಯನವರ ಕಾಯಕ? ಮಾರಯ್ಯನವರ ಕಾಯಕ ಒಂದು ದಿನದ ಕಾಯಕ ಅಲ್ಲ, ಒಂದು ವರ್ಷದ ಕಾಯಕ ಅಲ್ಲ. ಮಾರಯ್ಯನವರ ಕಾಯಕ ಮಾಡಕ್ಕಂತ ಸುಮಾರು 10-15 ವರ್ಷದ ಕಾಯಕ ಅಲ್ಲ. ಯಾರ್ದರ ಮನೆಗೆ ಹೋಗಿ ಬೇಡಿ ನಡೆಸಿಕೊಂಡ್ರೆ ಜೋಳಿಗೆ ತುಂಬಾ ಅಕ್ಕಿ ನೀಡ್ತಾರ, ಹೊರತುಂಬ ಜಂಗಮರು ಪ್ರಸಾದ ಮಾಡಿ ಹೋಗ್ತಾರ. ಆದ್ರೆ ಇದನ್ನೆಲ್ಲ ಬಿಟ್ಟ ಮಾರಯ್ಯ ಕಲ್ಯಾಣದಲ್ಲಿ ಬಿದ್ದಿರುವ ಅಕ್ಕಿಗಳನ್ನ ಆರಿಸಿಕೊಂಡು ಬಂದು ಜಂಗಮರಿಗೆ ಪ್ರಸಾದ ಮಾಡಿಸ್ತಾನಂದ್ರ ಜಂಗಮರ ಹೊಟ್ಟಿ ಹೆಂಗ ತುಂಬ್ತದ? ಒಂದು ದಿನದ ಕಾಯಕ ಅಲ್ಲ, 15 ವರ್ಷದ ಕಾಯಕ. ದಿನ ಅಕ್ಕಿ ಆರಿಸ್ತಾನಂದ್ರ ಎಷ್ಟು ಅಕ್ಕಿ ಸಿಗ್ತಾವ ಮಾರಯ್ಯನಿಗೆ? ಕೆಲವೊಂದು ಬಗಿಸಿ ಸಿಕ್ಕಾವ, ಒಂದು ಮುಟ್ಟಿಗೆ ಅಕ್ಕಿ ಸಿಕ್ಕಾವ. ಆ ಸಿಕ್ಕಿರುವ ಅಕ್ಕಿ ಒಳಗೆ ಜಂಗಮರ ಹೊರತುಂಬ ಹೆಂಗ ಪ್ರಸಾದ ಮಾಡಿಸ್ತಾನೆ ಇವ ಮಾರಯ್ಯ ಅಂತ ಬಸವಣ್ಣ ತನ್ನ ಅರಮನೆ ಕಟ್ಟಿದ ವಿಚಾರ ಮಾಡ್ತಿದ್ದ. ಏನು ತಾವು ಪ್ರಸಾದ ಮಾಡ್ತಾರೋ ಇಲ್ಲೋ, ಏನ್ ನೀರು ಕುಡಿದು ಮಾಡ್ಕೊಂತಾರೋ, ಹೆಂಗೆ ಇವರು ಬದುಕು? ನಾನು ನನ್ನ ಅರಮನೆಗೆ ಬಂದ್ರೆ ನಾ ಜೋಳಿಗೆ ತುಂಬಾ ದಿನನಿತ್ಯ ನೀರು ಕಳಿಸ್ತಾನೆ, ನನ್ನ ಅರಮನೆಗೂ ಕೂಡ ಮಾರಯ್ಯ ಬರೋದು. ಎಂತ ಮಾರಯ್ಯನ ಕಾಯಕ ಇದು? ಬಸವಣ್ಣ ವಿಚಾರ ಮಾಡಿರಲಿಲ್ಲ. ನಾಳೆ ಮಾರಯ್ಯ ಸೂರ್ಯ ಉದಯ ಆಗೋದ್ರೊಳಗ ಕೈಯಾಗ ಜೋಳಿಗೆ ಹಿಡ್ಕೊಂಡು ಕಲ್ಯಾಣದೊಳಗೆ ಬಂದು ಅವ ಬರೋದಕ್ಕಿಂತ ಮುಂಚೆ ನಾ 1-2 ಸೇರ ಅಕ್ಕಿಯನ್ನ